बाइक रैली निकाली। इस वक्त डी.के. सिद्धराम और कई गणमान्य शामिल थे। श्री बसवलिंग पतदेवरू के अमृत महोत्सव के अवसर पर वृक्षारोपण। माननीय श्री डी.के. सिद्धराम के मार्गदर्शन और प्रताप पाटिल के नेतृत्व में नादोजा पुरस्कार से सम्मानित माननीय श्री बसवलिंग पतदेवरू के अमृत महोत्सव के अवसर पर गोरचिंचोली गांव में वृक्षारोपण कार्यक्रम का आयोजन किया गया। इस अवसर पर माननीय श्री डी.के. सिद्धराम ने बात की और कहा कि समाज में डॉक्टर बसवलिंग पतदेवरू का योगदान महान है। उन्होंने समाज को सामाजिक, शैक्षणिक और आर्थिक रूप से मदद की है। उन्होंने विश्वगुरु बसवन्ना के सिद्धांतों को भारत के हर कोने में फैलाने की कोशिश की है। आज के समाज के लिए शिक्षा जितनी महत्वपूर्ण है, संस्कृति भी उतनी ही महत्वपूर्ण है। किसी भी अच्छे काम के लिए समाज का सहयोग आवश्यक है और समाज की सेवा करने के लिए उन्होंने कहा कि डॉक्टर बसवलिंग पतदेवरू अमृत महोत्सव बड़े धूमधाम से मनाएंगे। फिर किशनराव पाटिल इंचुका ने अपनी बात की और कहा कि कभी कभी अगर हम दूसरों की मदद करते हैं तो वे हमें डांटते हैं, लेकिन अगर हम किसी पेड़ पर पत्थर मारते हैं तो वह हमें फल और छाया देता है। उन्होंने कहा कि आजकल हर जगह हरियाली बनाए रखना हमारे लिए बहुत जरूरी है। इस अवसर पर जिला नवचैतन्य सेवा समिति की जिला अध्यक्ष शारदा दुर्गाले, उपाध्यक्ष कैलाश पाटिल, सचिव जयराज कोटठा, शिवाजी महेत्रे, नवनाथ पाटिल, मल्लप्पा देशमुख, विनोद करमुंगे, बिभीषण बिरादार, कनक मल्लेशे, संदीप बिरादार, संदीप परसाने आदि कई गणमान्य लोगों के साथ उपस्थित थे। कर्नाटक राज्यದಲ್ಲಿ पूज्य बसवलिंग पट्टदेवरನ್ನು ಕೊಂಡಾಡಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂತ ವ್ಯಕ್ತಿ पूज्य बसवलिंग पट्टदेವರು। ವಿಶೇಷವಾಗಿ ಬಾಲ್ಕಿ ಈ ನಮ್ಮ ತಾಲೂಕಿನಲ್ಲಿ ಅವರು ಮಾಡಿರತಕ್ಕಂತ ಕಾರ್ಯಗಳು ನಾವು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ। ಅವರು ಮಾಡಿರತಕ್ಕಂತ ಶೈಕ್ಷಣಿಕ ಕ್ರಾಂತಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ನಂಬರ್ 1 ಸ್ಥಾನದಲ್ಲಿದೆ। ಅನೇಕ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾದಾನ ಮಾಡೋದ್ರ ಮೂಲಕ ಅನೇಕ ಕುಟುಂಬಗಳಿಗೆ ಇವತ್ತು ಪೂಜ್ಯ ಬಸವಲಿಂಗ ಪಟ್ಟದೇವರು ಆಶ್ರಯದಾತರಾಗಿದ್ದಾರೆ। ಅಂಥ ಒಬ್ಬ ಪರಮ ಪೂಜ್ಯರ 75ನೇ ಜನ್ಮದಿನ ಅಮೃತ ಮಹೋತ್ಸವ ಇವತ್ತು ನಾಳೆ ನಾವು ಆಚರಣೆ ಮಾಡ್ತಾ ಇದ್ದೇವೆ। ಆ ಕಾರಣಕ್ಕಾಗಿ ನಮ್ಮ ಶರದ್ ದುರ್ಗಾಳೆ ಅವರು, ಕೈಲಾಶ್ ಪಾಟೀಲ್ರು, ಜಯರಾಜ್ ಕೊಳ್ಳವರು ಇವರೆಲ್ಲರ ನೇತೃತ್ವದಲ್ಲಿ ಒಂದು ನವಚೈತನ್ಯ ಸೇವಾ ಸಮಿತಿ ಒಂದು ಸಂಘಟನೆಯನ್ನು ಹುಟ್ಟಾಕಿ ಬೀದರ್ ಜಿಲ್ಲೆಯಲ್ಲಿ ಇಡೀ ಬಾಲ್ಕಿ ತಾಲೂಕಿನ 75 ಗ್ರಾಮಗಳಲ್ಲಿ ನಾವೇನದಂದ್ರೆ ಗಿಡ ನೆಡೋದ್ರ ಮೂಲಕ ಪರಿಸರ ರಕ್ಷಣೆ ಮಾಡಬೇಕು ಅಂಥೇಳಿ ಒಂದು ತೀರ್ಮಾನವನ್ನು ಆ ಸಂಘಟನೆಯವರು ಕೈಗೊಂಡಿದ್ದಾರೆ। ಅದಕ್ಕೆ ನಾವು ಸನ್ಮಾನ್ಯ ಕಿಶನ್ರಾವ್ ಪಾಟೀಲ್ ಇಂಚುರ್ಕರ್ಜಿಯವರು, ಸನ್ಮಾನ್ಯ ಪ್ರತಾಪ್ ಪಾಟೀಲ್ಜಿಯವರು, ಶಿವರಾಜ್ ಗಂಗೇಜಿಯವರು, ಚನ್ನಬಸವ ಬಳತೆಯವರು, ಶಿವ ಲೋಖಂಡೆ ಅವರು, ಜನಾರ್ದನ್ ಬಿರಾದರ್ಜಿಯವರು, ರಾವ್ ಸಾಬ್ ಬಿರಾದರ್ ಸೇರಿದಂತೆ ಅನೇಕರು ನಾವೆಲ್ಲರೂ ಶರದ್ ದುರ್ಗಾಳೆ ಅವರ ಸಂಘಟನೆ ಜೊತೆ ಇದ್ದು ಇದಕ್ಕೆ ಕೈ ಜೋಡಿಸ್ಬೇಕಿದೆ। ಯಾವುದೇ ರಾಜಕೀಯವಾಗಿರ್ತಕ್ಕಂಥ ಸಂಘಟನೆ ಅಲ್ಲ, ಇದರಲ್ಲಿ ಯಾವುದೇ ರಾಜಕೀಯ ಚಟುವಟಿಕೆ ಮಾಡಬೇಕನ್ನೋ ಉದ್ದೇಶನೂ ನಮಗಿಲ್ಲ। ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಏನು ಕಲ್ಪನೆ ಇದೆ, ಪರಿಸರ ರಕ್ಷಣೆ ಮಾಡಬೇಕು, ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು ಅಂಥೇಳಿ ಆ ಕಾರಣಕ್ಕಾಗಿ ವಿಕಸಿತ ಭಾರತದ ಒಂದು ಕಲ್ಪನೆ ಏನು ನರೇಂದ್ರ ಮೋದಿಯವರಿಗಿದೆ। ಆ ನಿಟ್ಟಿನಲ್ಲೇ ಪೂಜ್ಯ ಬಸವಲಿಂಗ ಪಟ್ಟದೇವರು ಕೂಡ ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ। ಇವತ್ತು ಸಾಮಾಜಿಕ ಇರಲಿ, ಆರ್ಥಿಕ ಇರಲಿ, ಶೈಕ್ಷಣಿಕವಾಗಿ ಪ್ರತಿಯೊಂದರಲ್ಲೂ ಕೇವಲ ವಚನಗಳು ಹೇಳೋದು, ಬಸವತತ್ವ ಪ್ರಸಾರ ಮಾಡೋದು ಅಷ್ಟೇ ಇಲ್ಲ, ಜನಕ್ಕೆ ಏನು ಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೊಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸ। ಮತ್ತು ಯಾವತ್ತೂ ಬಸವತತ್ವ ಬಿಟ್ಟಿಲ್ಲ ಪೂಜ್ಯ ಬಸವಲಿಂಗ ಪಟ್ಟದೇವರು, ಅದು ಇತಿಹಾಸ ಇದೆ। ಆ ನಿಟ್ಟಿನಲ್ಲಿ ಅವರ ಒಂದು ಜೀವನ ಬದುಕು ಸಾರ್ಥಕ ಬದುಕು ಏನದ ಮಾಡ್ಕೊಂಡು ಬರ್ತಾ ಇದ್ದಾರೆ। ಅವ್ರ 75ನೇ ಈ ಅಮೃತ ಮಹೋತ್ಸವದಲ್ಲಿ ನಾವೆಲ್ಲರೂ ನಮ್ಮ ಹಳ್ಳಿಯಲ್ಲಿ ಸೇವೆ ನಾವು ಏನಾದರೂ ಮಾಡಬೇಕಲ್ಲ। 75 ಊರಾಗ ಕನಿಷ್ಠ ಒಂದು ಹಸಿರು ನಿರ್ಮಾಣ ಮಾಡೋಂಥ ಕೆಲಸ ನಾವು ಮಾಡಿದೆವು, ಗಿಡಗಳು ಹಚ್ಚಿದೆವು, ಒಳ್ಳೆ ಪರಿಸರ ರಕ್ಷಣೆ ಮಾಡೋಂಥ ಕೆಲಸ ಮಾಡಿದೆವು ಅಂದರೆ ಇದಕ್ಕಿಂತ ಪುಣ್ಯ ಕೆಲಸ ಯಾವುದೂ ಇಲ್ಲ ಅಂಥೇಳಿ ನಮ್ಮೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಎಲ್ಲರೂ ಒಂದಾಗಿ ನಾವು ಇದು ಯಾವುದೇ ಕಾರಣಕ್ಕೂ ಯಾರೂ ಇದರಲ್ಲಿ ರಾಜಕೀಯ ಬೆರೆಸೋದಿಲ್ಲ। 75 ಗ್ರಾಮಗಳಲ್ಲಿ ಎಂದೂ ರಾಜಕೀಯ ಭಾಷಣ ಮಾಡೋದಿಲ್ಲ, ಇದು ನಮ್ಮ ತೀರ್ಮಾನ ಇದೆ। ಈ ಸಂಘಟನೆಯವರ ತೀರ್ಮಾನ, ಶರದ್ ಅವರ ತೀರ್ಮಾನ ಅದೇ ಇದೆ, ಯಾವುದೇ ಕಾರಣಕ್ಕೆ ನಾವು ಮಾಡೋದಿಲ್ಲ। ಅಕ್ಟೋಬರ್ 25ನೇ ತಾರೀಕಿಗೆ ಬಾಲ್ಕಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಂದರ ಸಮಾಜ ನಿರ್ಮಾಣದಲ್ಲಿ ಮಠಾಧೀಶರುಗಳ ಪಾತ್ರ ಅಂಥೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಬಾಲ್ಕಿಯಲ್ಲಿ ಮಾಡ್ತಾ ಇದ್ದೇವೆ। 75 ಸ್ವಾಮೀಜಿಗಳಿಗೆ ಬಸವಲಿಂಗ ಪಟ್ಟದೇವರ ಜನ್ಮದಿನದ ನಿಮಿತ್ತ
75 ಸ್ವಾಮೀಜಿಗಳಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ನಾವಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ರಾಜ್ಯದಿಂದ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಆ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ಅಭಿಷೇಕರ್ ಮಹಾರಾಜರು ಕೂಡ ಆ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ಎಲ್ಲ ನಿಟ್ಟಿನಲ್ಲಿ ಒಟ್ಟಾರೆ ಸ್ವಾಮೀಜಿಗಳು ಇವತ್ತು ಮಠಗಳನ್ನು ಸ್ಥಾಪಿಸಿ ಸಮಾಜಕ್ಕೆ ಒಳ್ಳೆ ದಾರಿ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ